ನಮಸ್ತೆ ಕರುನಾಡು. ನಿಮಗೊಂದು ಪ್ರಶ್ನೆ. ಭೂಮಿಯಲ್ಲಿ ಮಾನವನಿಗೆ ರಹಸ್ಯವಾಗಿ ಉಳಿದಂತಹ ಕೆಲವು ಸ್ಥಳಗಳಿವೆ. ಹೌದು, ಅದರಲ್ಲಿ ಕೈಲಾಸ ಪರ್ವತವು ಒಂದು. ಇದು ಎತ್ತರದಲ್ಲಿ 22,000 ಅಡಿ, ಹಿಮದಿಂದ ಆವೃತ, ಶಾಂತವಾಗಿದ್ದರೂ ಕೂಡ ಭಯ ಹುಟ್ಟಿಸುವಂಥದ್ದು. ಆದರೆ ಇಲ್ಲಿರುವ ವಿಶೇಷ ಏನು ಅಂದರೆ, ಇಲ್ಲಿಯ ತನಕ ಯಾರು ಕೂಡ ಇದನ್ನು ಹತ್ತಿಲ್ಲ, ಕೇವಲ ಒಬ್ಬರನ್ನು ಬಿಟ್ಟು. ಅದೇಕೆ ಯಾರೂ ಹತ್ತಲಾರರು? ಇದು ದೈವಶಕ್ತಿಯ ರಹಸ್ಯವ ಅಥವಾ ವೈಜ್ಞಾನಿಕ ಸಂಚ? ಈ ಪ್ರಯಾಣದಲ್ಲಿ ಪ್ರತಿಯೊಂದು ನಿಮ್ಮ ಮುಂದಿಡ್ತೀನಿ. ಇಯರ್ಫೋನ್ಸ್ ಹಾಕೊಳ್ಳಿ, ಸೌಂಡ್ ಜಾಸ್ತಿ ಮಾಡಿ. ಜರ್ನಿ ಈಗ ಸ್ಟಾರ್ಟ್ ಆಗುತ್ತೆ, ಬನ್ನಿ. ಪೌರಾಣಿಕ ಕಥೆ. ಸನಾತನ ಧರ್ಮದಲ್ಲಿ ಕೈಲಾಸ ಪರ್ವತವೇ ದೇವ ಮಹಾದೇವನ ನಿವಾಸ. ಶಿವ ಪಾರ್ವತಿಗಳು ಇಲ್ಲಿಯ ಧ್ಯಾನದಲ್ಲಿ ತಲ್ಲೀನಾಗಿರ್ತಾರೆ ಅಂತ ಹೇಳಲಾಗುತ್ತೆ. ಬೌದ್ಧ ಧರ್ಮದಲ್ಲಿ ಇದನ್ನು ಮೇರು ಪರ್ವತ, ಜೈನರಲ್ಲಿ ಇದು ಅಷ್ಟಪಾದ ಪರ್ವತ, ಅಂದರೆ ಮೊದಲ ತೀರ್ಥಂಕರಾದ ಆದಿನಾಥರು ಮೋಕ್ಷಗೊಂಡ ಸ್ಥಳವೂ ಇದೇ ಆಗಿರುತ್ತೆ. ಅಂದರೆ ಎಲ್ಲ ಧರ್ಮಗಳಿಗೂ ಕೈಲಾಸ ಪವಿತ್ರ. ಮಹಾಭಾರತ, ರಾಮಾಯಣ, ಶಿವಪುರಾಣದಲ್ಲಿ ಕೈಲಾಸದ ಶಿಖರದಲ್ಲಿ ದೇವಾನುದೇವತೆಗಳ ಸಭೆ ನಡೆಯುತ್ತದೆ ಎಂಬ ಉಲ್ಲೇಖ ಕೂಡ ಇದೆ. ಇಷ್ಟು ಧಾರ್ಮಿಕ ಶಕ್ತಿಯುಳ್ಳ ಈ ಪರ್ವತವನ್ನು ಹತ್ತೋದು ಅಸಾಧ್ಯ ಎಂಬ ನಂಬಿಕೆ ಕೂಡ ಅಷ್ಟೇ ಬಲವಾಗಿದೆ. ಭೌಗೋಳಿಕ ಅದ್ಭುತ. ಭೌಗೋಳಿಕ ದೃಷ್ಟಿಯಿಂದ ನೋಡಿದರೆ ಕೈಲಾಸ ಪರ್ವತ ಟಿಬೆಟ್ನ ಪಶ್ಚಿಮ ಹಿಮಾಲಯದಲ್ಲಿದೆ. ಇದರ ಎತ್ತರ 21,778 ಅಡಿ. ಇದರ ಆಕಾರವೇ ಒಂದು ವಿಶಾಲ ಶಿವಲಿಂಗದಂತೆ ಕಾಣುತ್ತೆ. ಸುತ್ತಮುತ್ತ ಮಾನಸ ಸರೋವರ ಮತ್ತು ರಕ್ಷಸ್ಥಲ ಸರೋವರವಿದ್ದು, ಗಂಗಾ, ಸಿಂಧು, ಬ್ರಹ್ಮಪುತ್ರ, ಸರಸ್ವತಿ ಎಂಬ 4 ಮಹಾನ್ ನದಿಗಳ ಉಗಮ ಸ್ಥಾನವೂ ಇದಾಗಿದೆ. ಆದರೆ ಅಚ್ಚರಿಯ ಸಂಗತಿ ಏನೆಂದರೆ, ಬೇರೆ ಪರ್ವತಗಳ ಹಾಗೆ ಈ ಪರ್ವತದ ಶಿಖರ ಯಾವತ್ತೂ ಹಿಮದಿಂದ ಮುಚ್ಚಿರೋದಿಲ್ಲ, ಸದಾ ಕಪ್ಪು ಕಲ್ಲಿನಂತೆ ಹೊಳೆಯುತ್ತದೆ. ಇದು ವಿಜ್ಞಾನಿಗಳಿಗೆ ಇಂದಿಗೂ ಕೂಡ ಕುತೂಹಲದ ಪ್ರಶ್ನೆಯಾಗಿದೆ. ಸಂಚು ಮತ್ತು ಪ್ರಯೋಗಗಳು. 20ನೇ ಶತಮಾನದಲ್ಲಿ ರಷ್ಯಾ ಮತ್ತು ಅಮೆರಿಕಾದ ವಿಜ್ಞಾನಿಗಳು ಕೈಲಾಸ ಪರ್ವತದಲ್ಲಿ ಸಂಶೋಧನೆ ನಡೆಸ್ತಿರ್ಬೇಕಾದ್ರೆ ಆಗ ಅವರು ಹೇಳಿದ್ದು, ಇಲ್ಲಿ ಒಂದು ಅಪರಿಚಿತ ಎನರ್ಜಿ ಫೀಲ್ಡ್ ಇದೆ, ಅಂದರೆ ಅನ್ಇಮ್ಯಾಜಿನೇಬಲ್ ಮ್ಯಾಗ್ನೆಟಿಕ್ ಎನರ್ಜಿ ಇದೆ ಅಂತ. ಹಾಗೆ ಕೆಲವರು ಹೇಳ್ತಾರೆ ಕೈಲಾಸ ಒಂದು ಪ್ರಾಚೀನ ಪಿರಮಿಡ್, ಏಲಿಯನ್ಸ್ ಕಟ್ಟಿದ್ದು. ಕೆಲವರು ಇಲ್ಲಿ ಕಾಲದ ಮೇಲೆ ಪರಿಣಾಮ ಬೀಳುತ್ತೆ ಅಂತ ಹೇಳ್ತಾರೆ. ಹತ್ತಲು ಪ್ರಯತ್ನಿಸಿದ ಪರ್ವತಾರೋಹಿಗಳ ಕೂದಲುಗಳು ಬೇಗನೆ ಬಿಳುಪಾಗೋದು, ಉಗುರುಗಳ ಅತ್ಯಂತ ವೇಗವಾಗಿ ಬೆಳೆಯೋದು, ರಕ್ತದ ಸಂಚಲನದಲ್ಲಿ ಏರುಪೇರಾಗೋದು, ಮುಖದ ಲಕ್ಷಣವು ವಯಸ್ಸಾದಂತೆ ಕಾಣೋದು. ಅಂದರೆ ಕಾಲವು ಅಲ್ಲಿ ಬೇರೆ ರೀತಿಯಲ್ಲಿ ಹರಿಯುತ್ತದೆ ಅಂತ ವಿಜ್ಞಾನಿಗಳಿಗೆ ಅರಿವಾಗಿ ಎಲ್ಲಾ ಸಂಶೋಧನೆಯನ್ನು ಮಧ್ಯದಲ್ಲೇ ನಿಲ್ಲಿಸ್ತಾರೆ. ಇದು ನಿಜಕ್ಕೂ ವಿಜ್ಞಾನವೂ ವಿಫಲವಾದಂತಹ ಸ್ಥಳ, ಅಂದರೆ ವಿಜ್ಞಾನವು ಸೋತಂತಹ ಸ್ಥಳ. ಪ್ರಯತ್ನ ಮತ್ತು ವಿಫಲತೆ. ಆದರೆ ಟಿಬೆಟಿಯನ್ ಪುರಾಣಗಳ ಪ್ರಕಾರ ಮಿಲರಪ್ಪ ಅನ್ನುವ ಅಸಾಧಾರಣ ಯೋಗಿಯು ಮಾತ್ರ ದೈವ ಶಕ್ತಿಯಿಂದ ಶಿಖರವನ್ನು ತಲುಪಿ ಅಲ್ಲಿ ಧ್ಯಾನಮಗ್ನರಾದರೆಂದು ಇತಿಹಾಸದಲ್ಲಿ ಉಲ್ಲೇಖವಾಗಿದೆ. 1926ರಲ್ಲಿ ಯುರೋಪ್ನ ಕೆಲ ಪರ್ವತಾರೋಹಿಗಳು ಈ ಶಿಖರವನ್ನು ಹತ್ತಲು ಪ್ರಾರಂಭಿಸ್ತಾರೆ. ಮಧ್ಯದಲ್ಲಿ ಅವರಿಗೆ ಒಂದು ವಿಚಿತ್ರವಾದ ಬೆಳಕು ಕಾಣುತ್ತೆ. ಅಲ್ಲಿಂದ ಅವರು ಓಡಿ ವಾಪಸ್ ಆಗ್ತಾರೆ. 1990ರಲ್ಲಿ ರಷ್ಯಾದ ಒಂದು ತಂಡವು ಪರ್ವತವನ್ನು ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಕೆಲವರು ರಹಸ್ಯಮಯವಾಗಿ ಸಾವನ್ನು ಕೂಡ ಅಪ್ತಾರೆ. ಈ ಕಾರಣದಿಂದಾಗಿ ಚೀನಾದ ಸರ್ಕಾರವು ಕೈಲಾಸ ಹತ್ತೋದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದ್ದಾರೆ. ಯಾರಾದರೂ ಈ ಪರ್ವತವನ್ನು ಹತ್ತೋದಕ್ಕೆ ಪ್ರಯತ್ನ ಮಾಡಿದ್ರೆ ಅವರು ದಾರಿ ತಪ್ಪಿ ಸಾಯ್ತಾರೆ ಅಥವಾ ಅವರ ಆರೋಗ್ಯವು ಕಂಪ್ಲೀಟ್ ಆಗಿ ಹಾಳಾಗುತ್ತೆ ಅಂತ ಇಲ್ಲಿನ ಜನರ ನಂಬಿಕೆ. ಹಾಗಾಗಿ ಇದು ವಿಶ್ವದ ಏಕೈಕ ಯಾರೂ ಹತ್ತದ ಪರ್ವತವಾಗಿದೆ. ಹಾಗಾದ್ರೆ ಕೈಲಾಸ ಪರ್ವತದ ನಿಜವಾದ ರಹಸ್ಯವಾದರೂ ಏನು? ಇದು ದೇವತೆಗಳ ವಾಸಸ್ಥಳವ ಅಥವಾ ವೈಜ್ಞಾನಿಕವಾಗಿ ಯಾವುದಾದ್ರೂ ರಹಸ್ಯವನ್ನು ಇಲ್ಲಿ ಮುಚ್ಚಿಟ್ಟಿದಾರ, ಅಥವಾ ಮಾನವನ ಬುದ್ಧಿಗೂ ಮಿಂಚಿದ ದಿವ್ಯ ಶಕ್ತಿ ಏನಾದರೂ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆಯಾ? ಇಂದಿಗೂ ಈ ಶಿಖರದ ರಹಸ್ಯವನ್ನು ಯಾರಿಂದಲೂ ಖಚಿತವಾಗಿ ಹೇಳಲು ಸಾಧ್ಯವಾಗಿಲ್ಲ. ಆದರೆ ಒಂದಂತೂ ಸತ್ಯ, ಕೈಲಾಸ ಪರ್ವತವು ಮಾನವನ ಊಹೆಗೂ ಮಿಂಚಿದ ರಹಸ್ಯ. ಆದರೆ ಮುಂದೊಂದು ದಿನ ಮಾನವನು ಈ ಶಿಖರವನ್ನು ಹತ್ತುತ್ತಾನ, ಅಥವಾ ದೇವತೆಗಳ ಅನುಮತಿ ಇಲ್ಲದೆ ಈ ಪರ್ವತವು ಅಜೇಯವಾಗಿಯೇ ಉಳಿಯುತ್ತಾ? ಉತ್ತರ ನಿಮ್ಮ ಊಹೆಗೆ ಬಿಟ್ಟಿತು. ವಿಡಿಯೋ ಇಷ್ಟ ಆದಲ್ಲಿ ಹರ ಹರ ಮಹಾದೇವ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ ಹರ ಹರ ಮಹಾದೇವ್.